ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ಬಂದುಬಿಟ್ಟು ಶನಿವಾರದ ವ್ಲಾಗ್. ಅಂದರೆ ಭಾನುವಾರ, ಸೋಮವಾರ, ಮಂಗಳವಾರ ನಮ್ಮ ಹಬ್ಬ ಇತ್ತು. ಸೊ ಶನಿವಾರ ಆಫೀಸ್ ಮುಗಿಸ್ಕೊಂಡು ನನ್ನ ಮಗಳಿಗೆ ಬಟ್ಟೆ ತೋರೋಣ ಅಂತ ಹೋಗಿದ್ದು. ನಾನು ಅಕ್ಕ ಅಂದರೆ ನಮ್ಮ ಆಫೀಸಲ್ಲೇ ವರ್ಕ್ ಮಾಡ್ತಾರೆ ಅವರು. ಸೊ ಅವರು ಏನೋ ತೊಗೊಳೋದಿತ್ತು, ಹಾಗೆ ಬಟ್ಟೆ ಪರ್ಚೇಸ್ ಮಾಡಿಕೊಂಡು ಬ್ಯಾಂಗಲ್ ಸ್ಟೋರ್ಗೆ ಹೋಗಿ ಬ್ಯಾಂಗಲಲ್ಲಿ ಸ್ಟೋರಲ್ಲಿ ಏನೇನು ಬೇಕು ನನ್ನ ಮಗಳಿಗೆ ಬಳೆ ಸರ ಎಲ್ಲ ತೊಗೊಂಡು ಆ್ಯಂಡ್ ನಾನು ಸ್ವಲ್ಪ ಐಟಮ್ಸ್ ತರೋದಿತ್ತು ಎಲ್ಲ ತೊಗೊಂಡು ಹಂಗೆ ಬಂದು ಚಾಟ್ಸಿಗೆ ಬಂದು ಏನಾರ ತಿನ್ನೋಣ ಅಂತ ಕೂತ್ಕೊಂಡಿದ್ದು. ಸೊ ಚಾಟ್ಸಲ್ಲಿ ಮಸಾಲೆ ಪುರಿ ಎಲ್ಲ ತಿಂದ್ಕೊಂಡು ಆಮೇಲೆ ಬಂದು ಅವರು ಅಷ್ಟರಾಗೆ ಸೊ ಅವ್ರ ಯಜಮಾನ್ರು ಬಂದರು. ಸೊ ನಾನು ಹೋಗ್ತೀನಿ ಮನೆಗೆ ಅಂತ ಅವಾಗ ಹೋಯ್ತು. ಅಲ್ಲೆಲ್ಲ ಮುಗಿಸ್ಕೊಂಡು ನಾನು ಒಂದು ಬ್ಲೌಸ್ನ ಸ್ಟಿಚಿಗೆ ಕೊಟ್ಟಿದ್ದೆ. ಅವ್ರಿಗೆ ಫೋನ್ ಮಾಡಿದ್ದೆ. ಅವರು ಇನ್ನೊಂದು ಅರ್ಧ ಗಂಟೆ ಊಟಕ್ಕೆ ಹೋಗಿದ್ವಿ, ಬರ್ತೀವಿ, ಬಂದಾಗ ಕೊಡ್ತೀವಿ ಅಂತ ಹೇಳಿದ್ರು. ಸೊ ನಾವು ಅಷ್ಟರಾಗಿ ಇದೆಲ್ಲ ಮುಗಿಸ್ಕೊಂಡು ಹೋಗೋಣ, ಇನ್ನೇನು ಅಷ್ಟರಾಗಿ ಬಂದಿರ್ತಾರೆ ಅಂತ ಅಂದ್ಕೊಂಡು ಎಲ್ಲ ನಾವು ಪರ್ಚೇಸಿಂಗ್ದೆಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಹೊರಟು. ನಮ್ಮದು ಇದೆಲ್ಲ ಆದಮೇಲೆ ಪರ್ಚೇಸಿಂಗು ಚಾರ್ಜ್ಗೆ ಹೋಗಿ ಬಂದಿದ್ದೆಲ್ಲ ಆದಮೇಲೆ ಅವ್ರಿಗೆ ಫೋನ್ ಮಾಡ್ದು. ಇನ್ನೊಂದು ಸ್ವಲ್ಪ ಇದೆ, ಒಂದು 5 ನಿಮಿಷ ಕೊಡ್ತೀವಿ ಅಂತ ಹೇಳಿದ್ರು. ಸೊ ನಾವು ಇನ್ನು 5 ನಿಮಿಷ ಇನ್ನೇನು ಇಲ್ಲಿ ವೆಯ್ಟ್ ಮಾಡೋದು, ಅಲ್ಲೇ ಹೋಗಿ ವೆಯ್ಟ್ ಮಾಡೋಣ ಅಂತ ಅಲ್ಲಿ ಹೋಗಿ ವೆಯ್ಟ್ ಮಾಡಿದೆ. 5 ನಿಮಿಷ ಅಂದರು, ಒಂದು 10 ನಿಮಿಷ ಮಾಡಿದ್ರು. ಸೊ ಅಷ್ಟರಾಗಿ ಆ ಅಕ್ಕನೂ ಅವ್ರ ಯಜಮಾನರು ಬಂದಿದ್ದು ಅಂತ ಹೋಗಿದ್ದು. ನಾನು ಕುತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೆ. ಬ್ಲೌಸು ಅವತ್ತು ಬೇಕೇ ಬೇಕಿತ್ತು, ಇನ್ನು ನಮ್ಮ ಹಬ್ಬ ಸ್ಟಾರ್ಟ್ ಆದರೆ ಬರೋಕ್ಕಾಗಲ್ಲ ಅಂದ್ಬಿಟ್ಟು ಅಲ್ಲೇ ವೆಯ್ಟ್ ಮಾಡ್ತಾಯಿದ್ದೆ. ಅದೆಲ್ಲ ಬಂತು, ತೊಗೊಂಬಂದೆ. ನಾನು ಮನೆಗೆ ಬರೋಷ್ಟರಿಗೆಲ್ಲ 5 ಗಂಟೆ ಆಗಿತ್ತು. ಅಷ್ಟರಾಗಿ ನಮ್ಮ ಅಪ್ಪರೆಲ್ಲ ಹೋಗಿ ಮೇಕೆ ತಂದಿದ್ದರು. ನಮ್ಮ ಅಪ್ಪಗೆ ನಾನ್ ವೆಜ್ ಮಾಡೋದು, ಮೇಕೆ ಎಲ್ಲ ತಂದಿದ್ದು ನೋಡ್ತಾಯಿದ್ದೆ. ಅದಾದಮೇಲೆ ನಮ್ಮಮ್ಮ ಪೂಜೆಗೆಲ್ಲ ರೆಡಿ ಮಾಡ್ಕೊತಾಯಿದ್ರು. ನಾಳೆ ಆಗೋಲ್ಲ ಅಂದ್ಬಿಟ್ಟು ಪೂಜೆ ದೇವ್ರ ಸಾಮಾನೆಲ್ಲ ತೊಳೆದು ಎಲ್ಲ ರೆಡಿ ಮಾಡ್ಕೊತಾಯಿದ್ರು. ಸೊ ನನ್ನ ತಂಗಿನೂ ಬರ್ತೀನಿ ಅಂತ ಹೇಳಿದರು. ಅದಕ್ಕೆ ನಮ್ಮಮ್ಮ ಇರಲಿಲ್ವಲ್ಲ, ನಮ್ಮಮ್ಮ ಪೂಜೆ ಮಾಡ್ತಿತ್ತಲ್ಲ, ನಾನೇ ಏನಾರ ಮಾಡೋಣ ಅಂತ ಟೊಮೊಟೊ ಬಾತ್ ಮಾಡೋಣ ಅಂತ ಮಾಡ್ತಾಯಿದ್ದೆ. ಮುದ್ದೆ ಅನ್ನ ಸಾಂಬಾರು ಆದರೆ ಲೇಟ್ ಆಗುತ್ತೆ, ಇನ್ನೂ ತುಂಬ ಕೆಲಸ ಇದೆ. ಅದಕ್ಕೆ ಟೊಮೊಟೊ ಬಾತ್ ಬೇಗ ಬೇಗ ಆಗುತ್ತೆ ಅಂತ ಅದನ್ನೇ ಮಾಡ್ತಾಯಿದ್ದೆ. ಸೊ ಟೊಮೊಟೊ ಬಾತ್ ಮಾಡೋದು ಇನ್ನೇನು ಇಲ್ಲ, ಎಲ್ಲರೂ ಹೇಗೆ ಮಾಡ್ತಾರೋ ಹಾಗೆ ಮಾಡೋದು. ಸೊ ಕುಕ್ಕರ್ಗೆ ಎಣ್ಣೆ ತುಪ್ಪ ಹಾಕ್ಕೊಂಡು ಪಲಾವ್ ಐಟಮ್ ಸ್ಪೈಸಸ್ನ ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಹಾಕಿ ಆ್ಯಂಡ್ ನಾನೊಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೆ. ಈರುಳ್ಳಿ ಟೊಮೊಟೊ ಹಾಕಿ ಉಪ್ಪು ಹಾಕಿ ಅದು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಸ್ವಲ್ಪ ಮೆತ್ತಗಾಗೋವರೆಗೂ. ಆ್ಯಂಡ್ ಇನ್ನೊಂದು ಜಾರಲ್ಲಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಆ್ಯಂಡ್ ಕೊತ್ತಂಬರಿ ಪುದೀನ ಒಂದು ಈರುಳ್ಳಿ ಒಂದು ಟೊಮೊಟೊ ಹಾಕಿ ರುಬ್ಕೊಂಡಿದ್ದೆ. ಸೊ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋವರೆಗೂ, ಅಂದರೆ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಅದಾದಮೇಲೆ ಅದು ಬೆಂದಿದೆ ಅಂತ ಗೊತ್ತಾದಮೇಲೆ ಫುಲ್ಲು ಸ್ಮೂತಾಗಿರುತ್ತಲ್ಲ, ಆವಾಗ ಇಲ್ಲಿ ನಾನು ಬಿರಿಯಾನಿ ಮಸಾಲ ಯೂಸ್ ಮಾಡಿದ್ದೀನಿ. ಬಿರಿಯಾನಿ ಮಸಾಲ ಇಲ್ಲಾಂದರೆ ಚಿಕನ್ ಮಸಾಲ ಯೂಸ್ ಮಾಡ್ಬೋದು. ಗರಂ ಮಸಾಲ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಚಿಕನ್ ಮಸಾಲ ಇಲ್ಲ ಬಿರಿಯಾನಿ ಮಸಾಲ ಹಾಕಿದ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ಖಾರ ಪುರಿ ಹಾಕ್ಕೊಂಡು ಅಕ್ಕಿ ತೊಳೆದಿಟ್ಕೊಂಡಿದ್ದೆ, ಅಕ್ಕಿ ಹಾಕಿ ಉಪ್ಪು ಹಾಕಿ ಉಪ್ಪು ಸೇರಿಸಿ ನಮಗೆ ಎಷ್ಟು ಉಪ್ಪು ಬೇಕೋ ಅದನ್ನ ನೋಡಿಕೊಂಡು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಬರ್ಸ್ಕೊಂಡ್ರೆ ಸೊ ಟೊಮೊಟೊ ಬಾತ್ ರೆಡಿ ಇರುತ್ತೆ. ನಮ್ಮೂರಲ್ಲಿ ಹಬ್ಬ ಅಂದರೆ ವರ್ಷವೂ ಗ್ರ್ಯಾಂಡೇ. ನಾವು 3 ದಿನ ಹಬ್ಬ ಮಾಡೋದಲ್ವ, ಎಲ್ಲರ ಮನೇಲೂ ಗ್ರ್ಯಾಂಡೇ ಇರುತ್ತೆ. ಸೊ ಭಾನುವಾರ ಸೋಮವಾರ ಮಂಗಳವಾರ ಅಂತೂ ಫುಲ್ಲು ಎಲ್ಲರ ಮನೇಲೂ ಗ್ರ್ಯಾಂಡು, ಹಬ್ಬದ ಕಳೆ ಅಂತೂ ಎಲ್ಲರ ಮನೇಲೂ ಇರುತ್ತೆ. ಸೊ ಈಗ ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಬಿಡ್ತಾಯಿದ್ದೀನಿ. ನಮ್ಮಮ್ಮ ಒಗ್ದಿರೋ ಬಟ್ಟೆ ಎಲ್ಲ ಹಂಗೆ ಇದ್ದವು. ಸೊ ಅವನ್ನೆಲ್ಲ ಮಡಚಿ ನೀಟಾಗಿ ಎತ್ತಿಟ್ಬಿಡೋಣ ಅಂತ ಹಾಕ್ಕೊತಾ ಇದ್ದೀನಿ. ಇನ್ನು ಹಬ್ಬದ ಕೆಲಸಗಳು ಅಂದರೆ ಸ್ಟಾರ್ಟ್ ಆದರೆ ಹಬ್ಬ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವೆಲ್ಲ ಅಲ್ಲೇ ಇರ್ತವೆ, ಆಗಲ್ಲ. ಸೊ ಅದಕ್ಕಿಂತ ಮುಂಚೆ ನಮ್ಮಮ್ಮ ಕರ್ಟನ್ಸ್ ಎಲ್ಲ ತೆಗ್ದಿದ್ರು. ಕರ್ಟನ್ಸು
ಬಾಗಿಲಿಗೆ ಹಾಕೋ ತೋರಣಗಳು ಅವೆಲ್ಲ ತೆಗ್ದಿದ್ರು ಒಗೆಯೋಕ್ಕೆ, ಅವನ್ನೆಲ್ಲ ಹಾಕ್ತಾಯಿದ್ದೆ. ಅದು ಯಾಕೋ ಸರಿಯಾಗಿ ಕುತ್ಕೊತಾನೆ ಇರಲಿಲ್ಲ. ನಾನು ಹಾಕಿ ಇಕ್ತಾಯಿದ್ದೆ, ಅದು ಕುತ್ಕೊತಾನೆ ಇರಲಿಲ್ಲ, ಉಲ್ಟಾ ಪಲ್ಟಾ ಹಾಕ್ಬಿಟ್ಟಿದ್ದೆ. ಆಮೇಲೆ ಮತ್ತೆ ತೆಗೆದು ನೀಟಾಗಿ ಹಾಕ್ತಾಯಿದ್ದೆ. ನನ್ನ ಮಗಳು ಒಬ್ಬಳು ಹಾಕಕ್ಕೆ ಬಿಡೋಲ್ಲ, ಕೊಡ್ಬಾ ಅಮ್ಮು ಅಂದ್ರೂ ಅದು ಕೆಳಗಡೆ ಇಟ್ಟಿದೆ ಕೊಡೋಕ್ಕೆ ಬರೋಲ್ಲ. ಸೊ ಹಂಗೆ ಮಾಡ್ತಾಳೆ ನನ್ನ ಮಗಳು, ಏನು ಕೆಲಸನೂ ಮಾಡ್ತಿರ್ಲಿಲ್ಲ. ಬಟ್ಟೆಗಳ್ನ ಒಂದೊಂದೇ ಜೋಡಿಸಿಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಜೋಡಿಸಿಕ್ಕಕ್ಕೆ ಸ್ಟಾರ್ಟ್ ಮಾಡಿದೆ, ನನ್ನ ಮಗಳು ಹಾಳು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅದ್ರ ಮೇಲೆ ಬಿದ್ದು ಒದ್ದಾಡಿಕೊಂಡು ಏನಾರೋ ಒಂದು ಹಿಂಗೆ ತೀಟೆ ಮಾಡ್ತಾನೆ ಇರ್ತಾಳೆ, ಸುಮ್ಮನೆ ಕುತ್ಕೊಳಲ್ಲ. ಸೊ ಬಾಗಿಲು ತೋರಣಗಳ್ನೆಲ್ಲ ಒಗೆಯೋಕ್ಕೆ ಅಲ್ಲೇ ಹಾಕಿದ್ರಲ್ಲ, ಸೊ ಅವೆಲ್ಲ ಮಿಕ್ಸಪ್ ಆಗಿಬಿಟ್ಟಿದ್ದಾರೆ. ಅವನ್ನೆಲ್ಲ ಸೈಡಿಗೆ ಜೋಡಿಸಿ ಬಟ್ಟೆಗಳ್ನ ಜೋಡಿಸ್ತಾ ಇದ್ದೆ. ಬಟ್ಟೆ ಎಲ್ಲ ಜೋಡಿಸಿದ್ದಾದ್ಮೇಲೆ ತೋರಣಗಳು ಹಾಕೋಣ ಅಂತ ತೋರಣಗಳು ತೊಗೊಂಡೆ. ಎಲ್ಲವನ್ನೂ ನೀಟಾಗಿ ನಮ್ಮಮ್ಮ ಕ್ಲೀನ್ ಮಾಡಿ ಇಕ್ಕಿದ್ರು. ಸೊ ಒಂದೊಂದೇ ಹಾಕ್ಕೊಂಬಂದೆ. ಸೊ ನಮ್ಮ ಮನೇಲಿ 3 ಬಾಗಿಲಿರೋದು, 3 ಅಲ್ಲ 4. ಒಂದು ಆಚೆದು ಮೇನ್ ಎಂಟ್ರೆನ್ಸ್ದು, ಇಲ್ಲಿ ಒಳಗಡೆ ಇದೊಂದು ಅಡುಗೆ ಮನೆದೊಂದು, ಇದೊಂದು ಹಾಲ್ದೊಂದು, ಆ್ಯಂಡ್ ಇನ್ನೊಂದು ಸೈಡಲ್ಲಿ ಹಿಂದೆ ಬಾಗಿಲೊಂದಿದೆ. ಅದು 4 ಇದ್ದಾವೆ. ನಮ್ಮಪ್ಪ ಏನೋ ಮಾತಾಡ್ತಾಯಿದ್ರು, ಅದನ್ನು ಕೇಳ್ತಾಯಿದ್ದೆ. ಸಕ್ಕರೆ ತಗೊಂಡು ನನ್ನ ಮಗಳು ಎಲ್ಲ ಆಟ ಆಡ್ತಾಯಿದ್ಲು. ಫುಲ್ಲು ಸಕ್ಕರೆನೆಲ್ಲ ಒಂದು ಇದು ಬೌಲ್ ಕುಯ್ಕೊಂಡು ಆಟ ಆಡ್ತಾಯಿದ್ಲು. ಫುಲ್ಲು ಖಾಲಿ ಮಾಡಿಬಿಟ್ಟಿದ್ಲು. ಸೊ ಇನ್ನೊಂದು ಬಾಗಿಲು ಅಂತ ಹೇಳಿದ್ನಲ್ಲ, ಈ ಕಡೆ ಇದೇ ಬಾಗಿಲು. ಸೊ ಹಳ್ಳಿ ಕಡೆ ಸಾಮಾನ್ಯವಾಗಿ 2 ಇದ್ದೇ ಇರುತ್ತೆ. ಮೇನ್ ಎಂಟ್ರೆನ್ಸ್ ಒಂದು, ಹಿಂದೆಗಡೆ ಒಂದು ಇದ್ದೇ ಇರುತ್ತೆ. ಸೊ ಅದೇಂತಕ್ಕೆ ಯೂಸ್ ಮಾಡುತ್ತೆ, ಯಾಕೆ 2 ಬಾಗಿಲು ಮಾಡೋದು ಅಂದರೆ, ಸೊ ಹೆಣ್ಮಕ್ಳಿಗೆ ತಿಂಗಳು ಪ್ರಾಬ್ಲಮ್ ಇರುತ್ತಲ್ವ, ಸೊ ಮೇನ್ ಬಾಗಿಲಿಂದ ಬರಬಾರ್ದು ಅಂತ ಮಾಡ್ತಾರೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ಸೊ ಇವತ್ತು ನಾನು ಹೋಗಿದ್ನಲ್ಲ ಒಪ್ಪಿಗೆ ಆಫೀಸ್ ಮುಗಿಸ್ಕೊಂಡು, ಅವಾಗ ಬರ್ತಾ ಹಬ್ಬಕ್ಕೆ ನಾಳೆಯಿಂದ ನಮ್ಮ ಊರಲ್ಲಿ ಹಬ್ಬ. ಸೊ ಸಂಡೇ, ಮಂಡೇ, ಟ್ಯೂಸ್ಡೇ 3 ದಿನ ಇರುತ್ತೆ. ನಾಳೆ ಚಿಕ್ಕ ಆರತಿ, ಅಂದರೆ ತುಂಬ ಸಿಂಪಲ್ಲಾಗಿ ಮನೇಲಿ ಹಬ್ಬದಕ್ಕೆ ಮಾಡಿ, ಹಬ್ಬದ ಅಡುಗೆ ಅಂದರೆ ಏನು ಸ್ಪೆಷಲ್ ಅಂದರೆ ಏನಿಲ್ಲ, ಏನೋ ಕಾಳಿನ ಸಾರು ಮಾಡ್ತಾರೆ. ಆ್ಯಂಡ್ ಸೋಮವಾರ ಬಂದ್ಬಿಟ್ಟು ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಜಾತ್ರೆ ಅವತ್ತು. ಆ್ಯಂಡ್ ಮಂಗಳವಾರ ಬಂದ್ಬಿಟ್ಟು ಫುಲ್ಲೆಲ್ಲ ನಾನ್ ವೆಜ್ ಬಾಡೂಟ. ಸೊ ಅದಕ್ಕೆ ನನ್ನ ಮಗಳಿಗೆ ಬಟ್ಟೆ ತರೋಣ ಅಂತ ಹೋಗಿದೆ. ಸೊ ಇದೆ ನೋಡಿ ತಗೊಂಡಿದ್ದು ಕ್ರಾಪ್ ಟಾಪು. ಅದಕ್ಕೆ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ ಕಾಂಬಿನೇಷನು. ಈ ಥರ ಬ್ರೌನು ಮತ್ತು ವೈಟಲ್ಲಿದೆ. ಸೊ ಅದಕ್ಕೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ತಗೊಂಡೆ. ತುಂಬ ಚೆನ್ನಾಗಿದೆ, ವೇರ್ ಮಾತ್ರ ಇನ್ನೂ ಚೆನ್ನಾಗಿ ಕಾಣುತ್ತೆ. ನನ್ನ ಮಗಳಿಗೆ ಯಾವಾಗಲೂ ಸಾಕು ತರಿಸಿರ್ತೀವಿ, ಬೇರೆ ಇವಾಗ ಇಷ್ಟು ತಗೊಂಡಿದ್ದೀನಿ. ಅದು ಕವರ್ ಕೊಡೋದೇ, ಕವರ್ ಕೊಡಿ. ಅದಾದ್ಮೇಲೆ ನನ್ನ ಮೀಶೋ ಅಂತ ಫ್ಲಿಪ್ಕಾರ್ಟಿಂದ 2 ಡ್ರೆಸ್ ತರಿಸಿದೆ ನನ್ನ ಮಗಳಿಗೆ. ಇದೊಂದು ಮತ್ತೆ ಇದೊಂದು. ಇವೆರಡು ತುಂಬಾ ಚೆನ್ನಾಗಿದೆ. 250 ಇದೆ. ಒಂದು 250, ಇನ್ನೊಂದು 200. ಚೆನ್ನಾಗಿದೆ. ಸುಮ್ಮನಿರ ಚೆನ್ನಾಗಿದೆ. ಈ ತರ ಬಂದಿದೆ. ಇದು ಫುಲ್ ಫ್ಲವರ್ ಇದೆ ಇಲ್ಲಿ. ಅದಕ್ಕೆ ಈ ತರ ಒಂದು ಸ್ಕರ್ಟ್ ಕೊಟ್ಟಿದ್ದಾರೆ. ಸ್ಕರ್ಟು ಚೆನ್ನಾಗಿದೆ. ಅಂಡ್ ಇನ್ನೊಂದು ಸ್ಪೆಷಲ್ ಏನಂದ್ರೆ ಒಂದು ಪೌಚ್ ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ಈ ಪೌಚ್ ನೋಡಿ. ಫುಲ್ ರೋಸ್ ಈ ತರನೇ ಮಾಡಿದ್ದಾರೆ ನೆಟ್ಟೆಡ್ ಅಲ್ಲಿ. ಇಲ್ಲಿ ಪೌಚ್ ಇದೆ, ಹ್ಯಾಂಗಿಂಗ್ ಇದು ತುಂಬಾ ಚೆನ್ನಾಗಿದೆ ಅವರು. ಅಂಡ್ ಇನ್ನು ಬಂದ್ಬಿಟ್ಟು ಇದು ಈಗ
ಧೋತಿ ಬರುತ್ತಲ್ಲ ಪ್ಯಾಂಟು, ಅದಕ್ಕೆ ಚೆನ್ನಾಗಿದೆ. ಇದು ಚೆನ್ನಾಗಿದೆ. ಆ್ಯಂಡ್ ಇದು ಏನು ಚುಚ್ಚುತ್ತೆ ಅಂತಿದ್ದಾರೆ, ಅವತ್ತು ವೇರ್ ಮಾಡಿ ನೋಡ್ಸ್ತು, ಚುಚ್ಚುತ್ತೆ ಅಂತಿದ್ದು. ಇದೊಂದು ಸ್ವಲ್ಪ ಟಕ್ ಮಾಡಿಸ್ಬೇಕು, ಲೂಸ್ ಆಗುತ್ತೆ ಅವಳಿಗೆ. ತುಂಬ ಚೆನ್ನಾಗಿದೆ, ಕ್ವಾಲಿಟಿನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಅಂಗಡಿ ಬೈ ಮಾಡೋದು ಇದು 500-600 ಹೇಳ್ತು, ಅದಕ್ಕೆ ಜಾಸ್ತಿ ಐತೆ. ಬಟ್ ಇಲ್ಲಿ ಕಮ್ಮಿ ಸಿಕ್ತು. ಆ್ಯಂಡ್ ಅದ್ರ ಜೊತೆಗೆ ನನಗೆ ರಾತ್ರಿ ತೊಗೊಂಡು ಬೇಕಲ್ವಾ, ಅದಕ್ಕೆ ಇದು ಬ್ಲೌಸು ವರ್ಕ್ ಮಾಡಿಸಿದ್ದೀನಿ. ಈ ಥರ ಇದೆ ವರ್ಕ್ ಮಾಡಿಸಿರೋದು. ಆ್ಯಂಡ್ ಸೀರೆ ಇದು ಪಿಂಕು ಮತ್ತು ಗ್ರೀನ್ ಕಾಂಬಿನೇಷನ್ ಅಲ್ಲಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಇದು ವರ್ಕ್ ಮಾಡಿಸಿರೋದು ಜಾಸ್ತಿ ಹೈಲೈಟ್ ಆಗಿ ಇಟ್ಟು ಕಾಣುತ್ತೆ. ಸೊ ಅದು ತಗೊಳಕ್ಕೆ ಇದು. ಆ್ಯಂಡ್ ನಾವು ದೇವರಿಗೆ ನಾವು ದೇವ್ರಿಗೊಂದು ಸೀರೆ ಉಡಿಸ್ತೀವಿ. ಸೊ ಆ ಸೀರೆ ಉಡಿಸಿದ ಮೇಲೆ ಅವರು ಏನೋ ಹಲ್ಲೆ ಮಡಿಕೊಳ್ಳಲ್ಲ, ವಾಪಸ್ ಕೊಡ್ತಾರೆ. ದೇವ್ರಿಗೆ ಉಡ್ಸೋಕ್ಕೆ ಅಂತ ಸೀರೆ ತೊಗೊಂಡಿರ್ತಾರೆ, 2 ತೊಗೊಂಡೆ. 2 ಸೇಮ್ ಪ್ಯಾಟರ್ನ್, ಏನು ಚೇಂಜ್ ಇಲ್ಲ, 2 ಒಂದೇ, ಕಲರ್ ಚೇಂಜ್ ಅಷ್ಟೇ. ನನಗೊಂದು, ನನ್ನ ತಂಗಿಗೆ ಒಂದು ಅಂತ. ಸೊ ಅವ್ರು ಕೊಟ್ಟಮೇಲೆ ಇನ್ನೇ ನಾವೇ ಅಲ್ವಾ ಇಟ್ಕೊಳ್ಳೋದು, ಅದಕ್ಕೋಸ್ಕರ ನನ್ನ ತಂಗಿಗೂ ನನಗೆ 2 ತೊಗೊಂಡಿದ್ದೀನಿ. ಸೀರೆ ಮಾತ್ರ ಸೂಪರ್ ಇದೆ, ನ್ಯೂ ಪ್ಯಾಟ್ರನು, ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ. ಪಾರ್ಟಿ ಸ್ಯಾರೀಸ್ ಇವು, ವೇರ್ ಮಾಡಿದಾಗ ಮಾತ್ರ ಇನ್ನೂ ಚೆನ್ನಾಗಿ ಕಾಣುತ್ತೆ. ಜ್ಯುವೆಲ್ಸ್ ಎಲ್ಲ ಹಾಕ್ಕೊಂಡು ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಇದಾದಮೇಲೆ ಇನ್ನು ಅಲ್ಲಿ ಬ್ಯಾಂಗಲ್ ಸ್ಟೋರಲ್ಲಿ ಕಲರ್ಸು, ನಾಳೆ ರಂಗೋಲಿ ಬಿಡಬೇಕಲ್ಲ, ರಂಗೋಲಿ ಕಲರ್ಸು, ಅದ್ರ ಜೊತೆಗೆ ಕ್ಲಿಪ್ಸು, ಏನು ಸ್ಟಿಕ್ಕರ್ಸು, ಮತ್ತು ನನ್ನ ಮಗಳಿಗೆ ವೈಟ್ ತೊಗೊಂಡಿದ್ದೀನಿ. ಪಿಂಕು ಮತ್ತು ಬ್ರೌನ್ ಮತ್ತು ವೈಟ್ ಇತ್ತಲ್ವ, ಸೊ ಬ್ರೌನ್ ಬಳೆ ಆಲ್ಮೋಸ್ಟ್ ಅಲ್ಲಿ ಎಷ್ಟೊಂದು ಸರಿ ಹಾಕ್ಕೊಂಡಿದ್ದಾಳೆ. ಬ್ರೌನ್ ಡ್ರೆಸ್ಗೆ ಒಂದು ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂತ ವೈಟ್ ತೊಗೊಂಡಿದ್ದೀನಿ. ಇನ್ನೊಂದು ಜೊತೆ ತೊಗೊಬೇಕಿತ್ತು ಅನಿಸುತ್ತೆ, ಒಂದೇ ಒಂದು ತೊಗೊಂಡೆ, ಇನ್ನೊಂದು ಜೊತೆ ತೊಗೊಬೇಕಿತ್ತು. ಆ್ಯಂಡ್ ಕ್ಲಿಪ್ಸು, ಸ್ಟಿಕ್ಕರ್ಸು. ನಾವು ಬಳೆ ನನ್ನ ತೆಗಿದಲ್ಲಿ ಅವಳಿಗೂ ನೋಡಲಿ ಯಾವ್ದು ಬೇಕು ಅಂತ ತೊಗೊಳ್ಳಿಲ್ಲ. ಅವಳನ್ನ ನೋಡ್ಬೇಕಂತೆ ಇಷ್ಟೇ ತೊಗೊಂಡಿದ್ದಲ್ಲಿ. ಏರ್ ಪಿನ್ಸು ಮತ್ತು ಇದು ಏರ್ ಬ್ಯಾಂಡು. ಈ ಏರ್ ಕ್ಲಿಪ್ಸ್ಗಳು ನನ್ನ ಮಗಳು ಯೂಸೇ ಮಾಡಲ್ಲ, ಎಷ್ಟೋ ನನಗೆ ಬಿಟ್ಟಿದ್ದಾವೆ, ಅವಳು ಹಾಕೋಣೋದಿಲ್ಲ. ಆದರೂ ನನಗೆ ಆಸೆ ಅವಳಿಗೆ ಹಾಕಬೇಕು ಅಂತ. ಅವಳು ಹಾಕೋಣಲ್ಲ, ಹೊರಗೆ ಅಂದರೂ ಅವಳು ಒಂದು ಸತಿ ಹಾಕ್ತೀನಿ. ಸೊ ಇವೆಲ್ಲ ಎಷ್ಟು ಕ್ಯೂಟಾಗಿ ಇರ್ತವೆ, ಹಾಕೊಂಡಾಗ ಎಷ್ಟು ಚೆನ್ನಾಗಿ ಕಾಣಿಸ್ತವೆ ಗೊತ್ತಾ. ಬಟ್ ಹಾಕೋಣೋದೇ ಇಲ್ಲ ಅವಳು. ಸೆಕೆಗಾಲ ಬಂತು, ನನ್ನ ಮಗಳು ನಮ್ಮ ಅಮ್ಮ ಅಂತ ಕೂದಲು ತಿರುಗಡೆ ಕಟ್ ಮಾಡಿಸು ಅಂತ ಇರುತ್ತೆ. ನನಗೆ ಕಟ್ ಮಾಡ್ಸೋಕೆ ಇಷ್ಟ, ಬೆಳೆಸೋಕೆ ಇಷ್ಟ. ನಮ್ಮ ಅಮ್ಮಂಗೆ ಕಟ್ ಮಾಡಿಸೋ ಸೆಕೆ ಬೆಳೀತಾ ಇರ್ತಾಳೆ ಅಂತ ಇತ್ತು, ಅದಕ್ಕೋಸ್ಕರ 2 ಗಂಟೆ ತಂದುಬಿಟ್ಟಿದ್ದೀನಿ. ಸೊ ಅಷ್ಟೇ ತೊಗೊಂಡ್ಬಂದಿದ್ದು. ಡ್ರೆಸ್ಸು ಸ್ಯಾರೀಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ವೇರ್ ಮಾತ್ರ ನಾನು ನಿಮಗೆ ತೋರಿಸ್ತೀನಿ. ಸೊ ನಾಳೆ ಇನ್ನು ಈ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನಮ್ಮಮ್ಮ ಬಾಕ್ಲೆಲ್ಲ ಕ್ಲೀನ್ ಮಾಡ್ತಿದ್ದಾರೆ, ಅಂದರೆ ಸಾರಿಸ್ತಿದ್ದಾರೆ. ಹೋಗಿ ರಂಗೋಲಿ ಬಿಡಬೇಕು. ನನ್ನ ತಂಗಿ ಬರ್ತಾ ಇದ್ದಾರೆ, ಅವ್ರು ಬಂದು ಇನ್ನೂ ಅಡುಗೆ ಎಲ್ಲ ಮಾಡಿದಾಗಿದೆ. ಊಟ ಮಾಡಿ ನನ್ನ ಮಗಳಿಗೆ ಇನ್ನೂ ಮೆಹಂದಿ ಬಿಡಬೇಕು, ಮೆಹಂದಿ ಬಿಟ್ಟು ಮಲ್ಕೊಳೋದು. ನಾಳೆ ಸ್ಟಾರ್ಟ್ ಆಗುತ್ತೆ ಹಬ್ಬ. ಸೊ ತುಂಬ ಗ್ರ್ಯಾಂಡಾಗಿ ನಡೆಯುತ್ತೆ, ಜಾತ್ರೆ ಇದೆ, ತುಂಬ ಗ್ರ್ಯಾಂಡು. ನಮ್ಮೂರಲ್ಲಿ ಮಾರಮ್ಮನ ಜಾತ್ರೆ ಅಂತ. ಸೊ ಈ ಹಬ್ಬದ ಎಲ್ಲ ವಿಡಿಯೋಸ್ನು ಅಪ್ಲೋಡ್ ಮಾಡ್ತೀನಿ, ಕೀಪ್ ವಾಚಿಂಗ್. ಅಷ್ಟು ನನ್ನ ತಂಗಿರು ಬಂದಿದ್ದರು. ಸೊ ಊಟನೂ ರೆಡಿ ಆಗಿತ್ತು, ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಊಟ ಹಾಕ್ಕೊಟ್ಟೆ. ಅವ್ರು ಊಟ ಮಾಡ್ತಾಯಿದ್ರು. ಯಾವ ಒಂದು 2 ಅಂತ ಅಪ್ಪಾಜಿ ನಮ್ಮ ಮಕ್ಕಳೆಲ್ಲ ಸಾರಿಸಿ ರಂಗೋಲಿ ಬಿಡ್ತಾಯಿದ್ರು. 1 2 ಅಂತ ಬಿಡ್ತಿದೀಯ ಅಂತ ನಾವು ರೇಗಿಸ್ತಾ ಇದ್ದೋ. ಸೊ ಅದೆಲ್ಲ ಆದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಮೆಹಂದಿ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದೆ ನನ್ನ ಮಗಳಿಗೆ. ನಮ್ಮ ಅಮ್ಮ ಏನೋ ನಾಳೆ ಕಾಳನ್ನೆಲ್ಲ ನೆನೆ ಹಾಕ್ತಾಯಿದ್ರು ಅಡುಗೆ ಮಾಡೋಕ್ಕೆ.
ನನಗೇನು ಮೆಹಂದಿ ಏನು ಅಷ್ಟು ಚೆನ್ನಾಗಿ ಬಿಡೋಕ್ಕೆ ಬರೋಲ್ಲ. ಸೊ ಮುಂಚೆ ಅಷ್ಟೋ ಇಷ್ಟೋ ಪರವಾಗಿ ಬಿಡ್ತಿದ್ದೆ ನಾನು ಕಾಲೇಜ್ಗೆ ಹೋಗ್ಬೇಕಾರೆಲ್ಲ. ಬಟ್ ಈಗ ಪ್ರಾಕ್ಟೀಸು ತಪ್ಪೋಗಿ ಅಷ್ಟು ಚೆನ್ನಾಗಿ ಬರೋಲ್ಲ. ಅಷ್ಟರಲ್ಲೂ ನನ್ನ ಮಗಳಂತೂ ನೀಟಾಗಿ ಕೈ ಇಟ್ಕೊಳೋದಿಲ್ಲ, ಅಲ್ಲಾಡಿಸ್ತಿರ್ತಾಳೆ. ನನಗೆ ಬಿಡೋಕ್ಕೆ ಬೇಜಾರಾಗುತ್ತೆ. ಎಲ್ಲ ಅಳಿಸ್ಕೊಂಡೇ ಬಿಟ್ಲು, ಒಂದು ಕಡೆಯಿಂದ ಅಳಿಸ್ಕೊಂಡೇ ಬಿಟ್ಲು. ಸೊ ನಂಗೆ ಬೇಜಾರಾಗ್ತಿತ್ತು. ಅದಾದಮೇಲೆ ನನ್ನ ತಂಗಿನೂ ಬಿಡಬೇಕಿತ್ತು. ನಾಳೆ ಬೆಳಗ್ಗೆ ಬಿಡ್ತೀನಿ ಕಡೆ, ನನ್ನ ಕೈಲಿ ಆಗ್ತಿಲ್ಲ, ಸೊಂಟ ನೋವು ಅಂದೆ. ಅವಳು ಅವ್ರ ಯಜಮಾನ್ರಿಗೆ ಬಿಟ್ಕೊಂಡು ಕೂತಿದ್ಲು. ಅದಾದಮೇಲೆ ನಮ್ಮ ಅಮ್ಮಂಗೆ ಬಿಟ್ಟಳು. ಸೊ ನಾನು ಮಲ್ಕೊತೀನಿ ಹೋದೆ. ಸೊ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.